ತಮ್ಮ ಲಕ್ಷ್ಮಣ ಇದ್ರ ಯಾವಾರ ಹಿಂಗಾಗತೈತಿ ಆಗ್ತೈತಿ ಅದು ನಿನಗ ತಿಳಿದಿಲ್ಲ ಏನೋ ನಮಗ ತಿಳಿದಟ್ ನಾವ್ ಹೇಳ್ಕೋತ ಬಂದೀವಿ ಅದಕ್ಕೆ ಕೇಳ್ತಾರ ನೋಡ್ರಿ ಕವಿಗಳು ಏನಂತೇಳಿ ನಡಿಲ್ರಿ ನಡಿ ನಡಿ ಏನ್ ಹೊಡಿದು ಹೊಡಿನಲತ್ತೇನು ನೀ ಹೇಳಿದಿ ಅಂದ್ರ ಬಡಿಗ್ಯಾರ ಮನೆ ಉಳಿ ಬಾಚಿರ ತರ್ತಿದ್ವಿಲ್ಲ ಹಾ ಹಾ ನೋಡಿಲಿ ನಾಲ್ಕ ಯುಗದಾಗಿಲ್ಲ ಹೆಣ್ಣ ಇಚ್ಚಿ ಕಡೆ ಹುಟ್ಟ್ಯಾಳ ಏ ಯಾವ ಋಷಿ ಬರೋದೋ ಇಂತ ಅಡಮುಟ್ಟ ಅದಕ್ಕೆ ಏನು ಕೇಳ್ತಾರಪ್ಪ ಅಂದ್ರೆ ಈ ಚೀಟ್ಯಾಗ ಒಂದು ಬರದಾರ ನೋಡು ಸುದ್ದಿ ಇದು ನಮ್ಮ ಕೊಳ್ಳಾಗ ಜೋತ್ ಬಿದ್ದೈತಿ ನಾನು ನಡಿವತ್ತದು ಅದಕ್ಕ ಗಂಗಾ ಹೆಣ್ಣು ಏನ ಗಂಡು ಯಾಕಂದ್ರೆ ಗಂಗಾ ಹೆಣ್ಣತ್ ಹೇಳ್ತಾರೆ ಗಂಗಾ ಹೆಣ್ಣ ಭೂಮಿ ಹೆಣ್ಣ ಮ್ಯಾಗಿಂದ ಬಿತ್ತಪ್ಪ ಮಳಿ ಅಂದ್ರೆ ಮ್ಯಾಗಿದ್ರ ಮೇಘರಾಜ ಅಂತಾರೆ ಮತ್ತೆ ಗಂಗಾ ಅಂದ್ರ ನೀರ ಹೆಣ್ಣ ನೀರಂದ್ರ ಹೆಣ್ಣತ್ ಹೇಳ್ತಾರ ಭೂಮಿ ಹೆಣ್ಣತ್ ಹೇಳ್ತಾರೆ ಮತ್ತ ಮೇಘರಾಜ ಅತ ಯಾಕತ್ತಾರಿ ಅಂತ ಕೇಳ್ತಾರ ಅವ್ರ ಮೇಘರಾಜ ಅತ್ತಾರು ನಾವು ಅದನ್ನ ಹತ್ತೀವ್ರಿ ಮೇಘರಾಜ ಅತ್ತಾರಲ್ಲನ ಇವ ರಾಜ ಆಗಿ ಉಳ್ದಿಲ್ಲ ಒಳಗ ಬಂದ ರಾಣಿನೂ ಆಗ್ಯಾನ್ರಿ ಇವ ಹೆಂಗ ಮ್ಯಾಗಟ್ಟ ರಾಜ ತೆಳಗ ಬಿದ್ರ ರಾಣಿ ಗಂಗಾನ ಅವತಾರ ಬರ್ತೈತಿ ಮತ್ತ ಅದು ಹೆಂಗ್ರಿಪ್ಪ ಇನ್ನು ಮೇಘರಾಜರೇ ಗಂಡ ಹೆಂಗ ಅನ್ನೋದ್ರಿ ಗಂಡ ಅಲ್ಲಕ್ಕ ಬರಂಗಿಲ್ಲ ಈಗ ನೋಡ್ರಿ ರೈತಕಿ ಮಾಡುವಂತ ರೈತ ಒಂದ್ ಮಾತು ಹೇಳ್ತಾನ ಬಾರ ತುಣಿ ಮುಂದ್ 7 ದಿನ ಇರ್ತ ಹಿಂದ್ 7 ದಿನ ಇರ್ತ ಆಕಾಶದೊಳಗ ಮಳಿರೇ ತುಂಬ್ಕೊಂಡ್ ಬಂದಿರ್ತೈತಿ ಬರೇ 2 ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ಏನತ್ತಾರ ರೈತರು ಎಂತ ಮಳಿ ತುಂಬ್ಕೊಂಡ್ ಬಂದಿತ್ತು ತಮ್ಮ ಮಳಿ ಕಂದ ಹಾಕಿತ್ತು ನೋಡ ಗಂಡಿತ್ತಂದ್ರ ಕಂದ ಯಾಕೆ ಹಾಕ್ತೈತಿ ಕಂದ ಹಾಕಿತ್ತಂದ್ರ ಅದು ಗಂಡ ಆಗಂಗಿಲ್ಲ ಅದು ಹೆಣ್ಣ ಆಗ್ತೈತಿ ಇದು ಹೆಣ್ಣ ಐತಿ ಅಂತ ಹೇಳಿ ನಮ್ಮಲ್ಲಿ ಯಾಕೈತ್ರಿಪ್ಪ ಗಂಗಾ ಅಂದ್ರೆ ಹೆಣ್ಣಲ್ಲ ಮತ್ ಇದನ್ನೊಂದು ಬಿಟ್ಟಾರಿ ಮತ್ತೊಂದ್ ಏನೋ ಕೇಳ್ಯಾರಿ ಅವಂಗ ರಾಜ ಯಾಕಂತಾರು ಲಕ್ಷ್ಮೀದೇವಿ ಗಾಯನ ಸಂಘ ಶಿರಟ್ಟಿ ಅವ್ರ BK ಶಿರಟ್ಟಿ ಅವ್ರು ಕೇಳತ್ತೇರಿಪ್ಪ ಇದನ್ನ ಅದಕ್ಕೆಪ್ಪ ರಾಜ ಯಾಕತ್ತಾರು ಅಂತೇಳಿ ಕೇಳ್ತಾರಂದ್ರ ಸಮುದ್ರದೊಳಗ ಹೋಗಿ ಕೂಡಿದಕ್ಕಾಗಿ ರಾಜ ಅನ್ಬೇಕಾಗಿದೆ ಸಮುದ್ರ ನಾಥ ರಾಜ ಎದಕ್ ಅನ್ಬೇಕಾಗೈತಿ ಸಮುದ್ರ ಸಂಬಂಧ ನಾಥ ಅನ್ಬೇಕಾಗೈತಿ ಅಲ್ಲಿ ಹೋಗಿ ಇಲ್ಲಿ ಬಿದ್ರ ಅವ ನಾಥ ಅಲ್ಲವ ಅವ ಹೆಣ್ಣಿನ ಅವತಾರ ಬರ್ತೈತಿ ಅದಕ್ಕ ಅವು ಹೆಂಗ ಹನಿ ಹನಿ ಕೂಡಿದ್ರ ಹಳ್ಳ 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 ಕೂಡಿದ್ರ ಹೊಳಿ ಕೂಡಿದ್ರ ಹೋಗಿ ಸಮುದ್ರ ಮತ್ತ ಹನಿ ಹನಿ ಅಂದ್ರ ಹೆಣ್ಣ ಹಳ್ಳ ಅಂದ್ರ ಹೆಣ್ಣ ಹಳ್ಳ ಹೋಗಿ ಹೊಳಿ ಕೂಡ್ತತಿ ಅಂದ್ರ ಹೊಳಿ ಹೆಣ್ಣ ನಾವ್ ಎಲ್ಲಾರು ಹೋಗಿ ಕೂಡಿದಾಗ ಇವ ಗಂಡ ನಾವ ಕೂಡಿರ್ಲಿಕ್ಕಂದ್ರ ಇವೆಲ್ಲಿ ಗಂಡ ಆಗ್ತಾನು ಕೌಂದಿ ಪೂರ್ತಿ ಅಲ್ಲ ನೋಪ ನಿನಗ ಕೌಂದಿ ಪೂರ್ತಿ ಗಂಡ ಅನ್ಸಾನ ನಾಲ್ಕ ಯುಗದಾಗಿಲ್ಲ ಹೆಣ್ಣ ಇಚ್ಚಿ ಕಡೆ ಹುಟ್ಟ್ಯ ಏ ಯಾವ ಋಷಿ ಬರೋದೋ ಇಂತ ಅಡಮುಟ್ಟ ಸರ್ವ ದೇವ್ರೆಲ್ಲ ಶಕ್ತಿಯಿಂದ ಆಗ್ಯಾರ ಲಕ್ಷ್ಮಿ ಜಲರಿ ಒಳಗ ಲಿಂಗ ಮೂಡುದ ಏನ ಕೇಳೋ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲದಾನೋ ಗಂಡ ದೇವ್ರ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗಳಿ ಫಲವೇನ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನ ಅವರ ಗರ್ವ ಹರಣ ಮಾಡಿ ಬಿಟ್ಟಳ 3 ಮಂದಿನ
ಕೂಸ ಮಾಡಿ ಅಡಿಸಳ ದೇವರ ಸತ್ವ ಉಳಿತ ಮತ್ತೇನ ಕೇಳ ಉಳಿತ ಮತ್ತೇನ ಹಿಂದಾದ್ರು ಯಾವ ದೇವ್ರ ರೀತಿಲೆ ಮಾಡಿದ ಕರ್ಮ ದೇವರಿಗೆ ಆದ್ರು ಅವ ಬಿಟ್ಟಿಲ್ರು ಬೆನ್ನ ಮಾಡಿದ ಕರ್ಮ ದೇವರಿಗೆ ಆದ್ರು ಅವ ಬಿಟ್ಟಿಲ್ರು ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಆದ್ರು ಹ್ಯಾಂಗ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಆದ್ರು ಹ್ಯಾಂಗ ಬ್ರಹ್ಮ ವಿಷ್ಣು ಆದ್ರು ಮತ್ತೇನು ಕೇಳ ನೋಡ್ರಿ ರಕ್ತ ಮಾಂಸ ಚರ್ಮ ರೋಮ ಮುಕ್ಕಾಲ ಭೃಂಗೇಶ್ವರ ಇದ್ದತ್ತ ಅವ್ ಒಟ್ಟ ಎಲ್ಲ ತೆಗದ್ ಹೋಗದ್ ನಿತ್ತತ್ರಿ ಕಂಡ ಅದ್ವೈತ ಸೊಂಡೂರಾಗ ಹೋಗಿ ನೋಡಿ ಬೇಕಾದ್ರ ಹೇಳತ್ತೇನವ ನಿನ್ನ ಮುಕ್ಕಾಲ ಭೃಂಗೇಶ್ವರನ ಸುದ್ದಿ ಹೇಳ್ದಿ ಹೇಳ್ತಾನ ಕೇಳಿ ನಿನಗ ಪೈಲ ಹಿಡ್ಕೊಂಡ ಪಕ್ಕ ನಿನಗೇನ ಹೇಳಾಕ ಬರ್ವಾತ ಅವಂದ ಚಂಡಿ ಚಂಡಿ ಅಟ್ಟ ಮೇಯವ್ ಹಂಗ ಮಾಡ್ಲಕ್ ಹೋಗ್ಬೇಡಿಪ್ಪ ಈಗ ನೋಡು ಮುಕ್ಕಾಲ ಭೃಂಗೇಶ್ವರನ ಸುದ್ದಿ ಹೇಳ್ದಿ ಹೇಳ್ಯಾನ ಇವ್ ಏನ್ ಮಾಡ್ತಿದ್ದ ಹೆಂಗ ಬರ್ತಿದ್ದ ಶಿವ ಪಾರ್ವತಿ ಗದ್ದಿ ಮ್ಯಾಗ ಕೂತಾಗ ಬರೇ ಒಂದ ಬಟ್ಟ ಒಂದ ಹಿಂಗ ಸುತ್ತ ಮಾಡ್ತಿದ್ದ ಕಿಟ್ಟ ಮಾಡಿ ಹೋಗುತ್ತಿದ್ದ ಪರಮಾತ್ಮ ಒಬ್ಬಗ ಅವ ಏಕೆ ಏನಂದಳು ಒಂದ್ ದಿವ್ಸ ಹೋತ 2 ದಿವ್ಸ ಹೋತ 3 ದಿವ್ಸ ಹೋತ ಏನತ್ತಾಳ ಪಾರ್ವತಿ ಅಂದಳು ಅಲ್ಲೋ ಮುಕ್ಕಾಲ ಭೃಂಗಿ ಸಣ್ಣ ಯಾಕೋ ಸನ್ಮುಖ ಅಂದಳಕಿ ಮುಕ್ಕಾಲ ಭೃಂಗಿ ಆಗಿದ ದಗದ ಬೇರೆ ಐತಿ ಅದ ಮುಂದ ಹಿಂದಿ ಗಡಿ ಅದ ಯಾಕೋ ಸನ್ಮುಖ ಬರ್ತಿ ದಿನನಿತ್ಯ ಒಂದ ಬಟ್ಲೆ ಹಿಂಗ ಮಾಡ್ತಿ ಹೋಗ್ತಿ ಯಾಕೋ ಮಗನ ಅಂದ ಅವಾಗ ಹೇಳ್ತಾನಿವ ಏನತ್ತ ಯವ್ವ ನಾ ನಿನಗಂತೂ ಮಾಡಂಗಿಲ್ಲ ನೀ ಯಾರು ನನಗ್ ಗೊತ್ತಿಲ್ಲ ನೀ ನನಗೆ ಯಾರು ಗೊತ್ತಿಲ್ಲ ನಿನಗ ನಾ ಮಾಡಂಗಿಲ್ಲ ನಮ್ಮ ಅಪ್ಪಗ ಅಟ್ಟ ನಾ ಮಾಡ್ತನು ಅಂದಿವ ಅವ ಒಬ್ಬ ಅದಾನತ್ ಒಂದ್ ಕೈಲಿ ಹಿಂಗ ಅವ್ ಒಬ್ಬ ಅದಾನ ಅಂತೇಳಿ ಅವಂಗ ಒಂದ ಕೈಲಿ ಮಾಡ್ತಾನಂದ ಅವಾಗ ಒಂದ್ ಮಾತು ಹೇಳ್ತಾಳಕಿ ಏನತ್ತ ಹಲೋ ಮಗನ ಇಟ್ಟು ಸೊಕ್ಕ ಬಂದದ ನಿನಗ ನೋಡು ನೀ ಕುಡ್ದಿರುವಂತ ಹಾಲು ನಂದೈತಿ ಅದನ್ನ ಕಾರಿದ ರಕ್ತ ನಂದೈತಿ ಮಾಂಸ ನಂದೈತಿ ಚರ್ಮ ನಂದೈತಿ ರೋಮ ನಂದೈತಿ ಎಲ್ಲಾ ತಗದ್ ಹೋಗಿ ಅಂದ ತಗದ್ ಹೋಗಿ ಅಂದಳು ಯಾವಾಗ ಅಂದಾಗಿ ಎಲ್ಲಾ ತಗದ್ ಹೋಗದ ಭೂಮಿ ನಂದ ಅಲ್ಲಿ ಹಂಗಾಗಿಲಿಪ್ಪ ಎಲ್ಲಾ ತಗದ್ ಹೋಗದ ನಿತ್ತ ಎಲಿವನ್ ಹಂದ್ರ ನಿತ್ ಬರೇ ಎಲಿವನ್ ಹಂದ್ರ ನಿತ್ ನೆಲದ ಮ್ಯಾಲ ಮಗನ ನೆಲ ನಂದೈತಿ ನಿಂದ ನೆಲ ನಂದೈತಿ ಇದನ್ನ ಬಿಟ್ಟು ಕಡಿಯಾಕ ಕೆಲಸ ಮಾಡಂದಳಕಿ ಅವಾಗ ಇವೇನ್ ಮಾಡಿದ ಮಾಯದ ಗಾಳಿಯಾಗಿ ಯಾವಾಗ ಗುದ್ದಲಾಕ ಹತ್ತಲ್ ನೋಡ ಲಾಟಿ ಪಿಟಿ ವಾದ್ಯಾಡ್ಲಾಕ ಹತ್ತ ಎಲಿವನ್ ಹಂದ್ರ ಅಟ್ಟ ಇವ್ ಪರಮಾತ್ಮ ವಿಚಾರ ಮಾಡ್ತಾನ ಗದ್ದಿಗೆ ಮೇಲೆ ಕೂತಿದ್ದ ಹೊಟ್ಟಿಲೆ ಹುಟ್ಟಿದ ಬಿಡತನ ಕರೆ ಬೆನ್ನಿಗೆ ಬಿದ್ದದ ಬಿಡಬಾರದಿನ ತಿಳ್ಕೊಂಡ ತನ್ನ ತ್ರಿಶೂಲ ಓದಿದಕ್ಕ ಆಧಾರ ಮಾಡಿ ನಿಂದಿರಿಸಿದ ಓದ ಆಧಾರ ಮಾಡಿಟ್ಟ ಆವಾಗ ಯಾವಾಗ ತ್ರಿಶೂಲ ಇಟ್ಟವ ಮುಕ್ಕಾಲ ಭೃಂಗಿ ಆದ ಮೂರ್ ಕಾಲ ಅದು ಅದ ಅವನ್ ದಗದಾಗೈತ್ರಿ ಅಲ್ಲಿ ಇವ ತ್ರಿಶೂಲ ಇಡ್ಬೇಕಾದ್ರೆ ಏನ್ ತ್ರಿಶೂಲ ಅಂತರ್ ನಿತ್ತಿಲ್ಲ ಬಾಡ್ಯಾಗ ಮತ್ತ ನಮ್ಮ ಭೂಮಿಗೆ ಹತ್ತೈತಿ ತ್ರಿಶೂಲ ಏನ್ ಅಂತರ್ ನಿತ್ತೈತಿ ನಿಮ್ಮ ಅಪ್ಪಂದ ಕೆಳಗ ನಮ್ಮ ಭೂಮಿಗೆ ಆಧಾರ ಆಗಿ ನಿತ್ತೈತಿ ಅವಾಗ ಒಂದ್ ಶ್ರಾಪ ಕೊಡ್ತಾನ ಅವನ ಕೂತ ಯಾವಾಗ ಸನ್ಮುಖಂದ ಹೆಣ್ಮಕ್ಳ ನೆಳ ನನ್ನ ಮೇಲ್ರಿ ಬೀಳಿ ನನ್ನ ನೆಳ ಹೆಣ್ಮಕ್ಳ ಮೇಲ್ರಿ ಬೀಳಿ 7 ಜನ್ಮ ರಂಡ್ಯಾರಾಗಿ ಬಾಡ್ರಿ ಅಂತೇಳಿ ಶ್ರಾಪ ಕೊಟ್ಟ ಅವನ ದರ್ಶನ ಮಾಡಿದ್ರ ರಂಡ್ಯಾರಾಗಿ ಬಾಡ್ರಿ ಶ್ರಾಪ ಕೊಟ್ಟ ಅವಾಗ ಮಾತಿ ಈಗಿನೊಂದು ಹೊಳೆ ಹೇಳ್ಯಾಳ ಪಾರ್ವತಿ ಅಂದಳ ಸನ್ಮುಖ ಮಗನ ಅವ್ರ ಇಂಥ ಶ್ರಾಪ ಪ್ರಮುಖ ಕೊಡ್ತಿ ಅಂದ್ರ ಒಂದ ಕುವಾರಿ ವನ ಅಂತ ಹೇಳಿ ಒಂದು ಕುಮಾರ ವನ ಐತಿ ಆ ವನದ ಒಳಗ ನಾನು ಅಂತ ಗಣಸು ಹೋಗಿ ಬರೀ ಹಾದ ಬಂದ್ರ ಸೀರೆ ಉಟ್ಕೊಂಡು ಹೆಂಗಸಾಗಿ ಬರ್ತಾನ ಹೋಗತ್ತೇಳಿ ಶ್ರಾಪ ಕೊಟ್ಲಕ್ಕೆ ಬಂದ ಅಲ್ಲ ಬದಲ ಹಿಂಗ ಆಗ್ತಾವ ಶ್ರಾಪ ಕೊಟ್ಟಾಳಕ್ಕೆ ಇವ್ರ ನ್ಯಾನಿಲ ಒಮ್ಮೆ ಕಳಿಸಿ ನೋಡಪ್ಪ ಅದ ವನದಾಗ ಸೀರೆ ಉಟ್ಟ ಬರ್ತಾರ ಇವ್ರು 3 ಮಂದಿ ತೀರ್ದಾಳದವ್ರ ಮಾಡಿ ಕೊಟ್ಟಾರ ಕಡೆ ಗೊತ್ತಿಲ್ಲ ಏನಂತೇಳಿ ಹೆಣ್ಣಿನ ಬ್ರಹ್ಮಾಂಡ ಒಂದೇ ಪಾರ್ವತಿ ಸರೋವರ ವನ ಅದು ಅಲ್ಲಿ ಹೋದವ್ರು ಆಗತ್ತಾರ ಹೆಣ್ಣ ಏನಾದ್ರು ಅಲ್ಲಿ ಯಾರೇ ಹೋದ್ರಂದ್ರ ಹೆಣ್ಣಾಗಿ ಬರ್ತಾರ ಆಗಿ ಒಬ್ಬ ಬಂದಾನ ಅಲ್ಲಿದೆ ಬಾಳ ಮಂದಿ ಆಗಿ ಬಂದಾರ ಅಲ್ಲಿದೆ
मला माहिती नाही. ಇರ್ಲಿ ಹಾ, ಹಾ. ಅದಕ್ಕೆ ಏನತ್ತಾರು ಏನಂತಾರು? ಇದು ನಿನ್ನ ಸನ್ಮುಖನ ಸುದ್ದಿ. ಹಾ, ಸನ್ಮುಖ ಅಂತರ ನಿಂದ್ರಬೇಕಾದ್ರ ಅವೇನ್ ಹಂಗೇನ ಅಂತರ ನಿಂತಿಲ್ಲ ತ್ರಿಶೂಲ ಮಾತ ತೆಳ ಭೂಮಿಗೆ ಹತ್ತೈತಿ. ಹತ್ತೈತಿ. ಬೇಕಂದ್ರ ತಗೋ ಶಿವಪುರಾಣ ಲೇಕಿ ಹಾ, ತಯನ್ ತ್ರಿಶೂಲ ಅಂತರ ನಿಂದ್ರಸಿಲ್ಲ. ಖರೆ ಐತಿ. ಇವಂಗ ಹೆಂಗಾಗೈತಿ ಗೊತ್ತೇನ್ರಿ? ಹಾ, ಮಳಿ ಇಲ್ಲದ ಬಗರಿ ಆಡ್ಸ್ಬೇಕತ್ತ ನಾವ್ ಕರ್ಗಾವ್ ಊರಾಗ. ಹಾ, ಹಾ. ಲಕ್ಷ್ಮಣ ಬಗರಿ ಆಡ್ತೈತಿ ಖರೆ ಒಂದ ಜಾಗನ್ಯಾಗ ಆಡಂಗಿಲ್ಲ, ಗಟಾರಕ್ಕೂ ಬಿದ್ದು ಬರ್ತೈತಿ. ಅಪ್ಪು ಜರಾ ನಾ ವಿಚಾರ ಮಾಡಿ ಆಡ್ಸ ನಿನ್ನ ಬಗರಿ. ಅವಂಗ ಗೊತ್ತಿಲ್ಲ ಅವಂಗ. ಯಾಕ? ಬರೇ ಹೆಣ್ಣು ಕಮ್ಮಿ ಅಂತ ಬಾಯ್ಪಾಟ್ ಮಾಡ್ಯಾನ. ಅದು ಹೆಂಗಾಗಿತ್ತು? ಏನಾಗೈತಿಪ್ಪ? ಹಾದಿ ದಾಂಡಿಗೆ ಮನಿ ಇತ್ತು, ಕೂತಲ್ಲಿನ ಸೀರಿ ನೇಯ್ತಿದ್ದತ್ತ. ಇವ್ ಕಣದಾಳ ಲಕ್ಷ್ಮಣ. ಸೀರಿ ನೇಯವ. ಹಾ ಹಾ ಸೀರಿ ನೇಯ್ಕೋತ್ಕೊಂಡ್ರ ಆಕೆ ಹೆಣ್ಮಗಳ ದಿನ ಅಲ್ಲಿದ ಆದ ನೀರಿಗೆ ಹೋಗ್ಬೇಕಾಗಿತ್ತು. ಹೌದ್ರಿ. ಮತ್ತ ಆ ಹಾದಿನ ಅಲ್ಲೇ ಐತ ನೀರ್ ತರೋದ. ಆಕಿ ಕೊಡ ತಗೊಂಡ್ ಬಾಂದ್ರುಪ್ರೆ ಚಾಲು ಮಾಡಾವ. ಏನಂತ ಹೇಳಿ? 100 ಹೋಗ್ಲಿ 100 ಬರ್ಲಿ, 100 ಹೋಗ್ಲಿ 100 ಬರ್ಲಿ. ಏನ ಆಕಿ ನೋಡಿದಂದ್ರ ಚಾಲು ಡ್ಯೂಟಿ. ನೋಡೋಣ ಚಾಲುನ. 100 ಹೋಗ್ಲಿ 100 ಬರ್ಲಿ. ಆಕಿ ಕೇಳಿ 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 ಬ್ಯಾಸರ ಆತು. ಹೌದ್ರಲ್ಲ. ಮನ್ಯಾಗ ಹೋಗಿ ಅತ್ತಿ ಮಾವ ಹೇಳ. ಹೌದು, ಜರ ಬಳಗ ಹೆಚ್ಚೈತ ದೊಡ್ಡದ. ನಾ ಕೊಡ ತಗೊಂಡ್ ಹೋದ್ರಪ್ಲೆಕ್ ಹಿಂಗ ಅತ್ತ ನೀವು. ಹೌದು. ಆಕಿನು ಮಕ್ಕಳಿಗೆ ಹಂಗ ಹಿಂಗ ಹೇಳು. ಹಾ ಹಾ ಎಲ್ಲಾರು ಬಾಂದಿಕ ಜಾಡ್ಸಿ ಹೋದ್ರ ಡುಬ್ಬದಾನ ಎಲ್ಲೂ ಮುರಿದ್ರು. ಹಾ 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 ಸುಮ್ಮ ಕೂತ ಮರ್ದನ ಮತ್ ಹೋಗಿ ಸೀರಿ ನೇಯ್ಲ ಹಚ್ಚದ ಮತ್ ಬಂದಳ ಆಕಿ ಕೊಡ ತಗೊಂಡ್. ಮತ್ತ ಅವ್ ಹಾದಿನ ಅದೈತಲ್ಲ. ಹಾ ಅಂದ ಬ್ಯಾರೆ ಚಾಲು ಮಾಡಿದೆವು. ಏನಂತ ಹೇಳಿ ಬಿಟ್ಟನ ಮೊದಲಿದು? ಮೊದಲೇ 100 ಹೋಗ್ಲಿ 100 ಬರ್ಲಿ ಅಲ್ಲಿಲ್ಲ ಅವ. ಹಾ ಯಾರು ಹೋಗುವರಕ ಯಾರು ಬರುವರಕ, ಯಾರು ಪಂಚಾಯತಿ ಇಲ್ಲ, ಯಾರು ಹೊಸ ಬರಿಯಲ್ಲ. ಒದಿಕಿರಿ ಒದಿಕ್ ಯಾರು ಮನಿದು ಹಿಂಗ ಚಾಲು ಆತ. ಹಂಗಿ ಒಂದು ಹೊತ್ತು ಕೂಡ ಹಂಗೊಮ್ಮೆ ಆಗೋದೈತಿನ. ಅದಕ್ಕೆ ನಡೀರಿ. ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೋಸ, ಏ ಮಂತ್ರದಿಂದ ಹುಟ್ಟಸ್ಯಾಳ ಮುಂದ ದತ್ತ. ಮೂರ ತೆಲಿಯಾಗೋದು ದತ್ತಾತ್ರೇಯಿಗೆ ಏನ ಕಾರಣ? ಹಿಂಗ ಶತಕೋಟಿ ಬರೆದ ಇಟ್ಟ ರಾಮಾಯಣ. ಕೇಳೋ ರಾಮಾಯಣ. ಏ ವಾಲಿ ಕೋಳಿ ಅನಸಿಕೊಂಡ ವಾನರ್ನ್ಯಾಕ ಏ ನಿತ್ಯ ಊಟ ಮಾಡತ್ತಿದ್ರು ಕರ್ಮ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ ತಂದಿನ. ಸ್ವತ ಮಗ ಕುತ್ತ ಯಾಕ ಹೊಡೆದು ಕಾಸ. ಸನ್ಮುಖ ಸ್ವಾಮಿ ಆರಳದ ತಾರಕಾಸುರನ ವಧ ಮಾಡಿದವರು. ವಿಶ್ವಾಮಿತ್ರ ಹರಿಶ್ಚಂದ್ರಗ ಮಾಡಿದ ಪಾಪ ಹರಿಶ್ಚಂದ್ರ ಅಳದ. ಪಾಪಿಲ್ಲದ ಹುಟ್ಟಿಲ್ರಿ ಯಾರ್ಯಾರು. ಬೇಚಿ ಹೇಳೋ ತಮ್ಮ ಕೊತ್ತ ಕೇಳಲಿ. ಪಂಡಿತರು ಏ ಹೆಚ್ಚು ಕಮ್ಮಿ ಅನ್ನ ಬ್ಯಾಡೋ ಸ್ವಚ್ಛ ನಿನಗ ಹೇಳ್ತೀನೋ. ಹೆಚ್ಚು ಕಡಿಮೆ ಬಗಳ ಬ್ಯಾಡ ಸ್ವಚ್ಛ ನಿನಗ ಹೇಳ್ತೇನ. ಏನ್ ಹೇಳ್ತಾರ ನೋಡ್ರಿ. ಹಾ, ಇದನ್ನ ಬಿಟ್ಟನ್ರಿ ಅವ್ರ ಅಪ್ಪ ನೋಡ್ರಿ ಸೂರ್ ಬಾರಸ ಒಂದ್ ಮಾತು ಹೇಳೇನಿಪ್ಪ ನನಗ. ಅವೇನತ್ತಾನು? ಇವ ಹಾ, ತಿರ್ಗ್ಯಾಡ್ಕೋತ ಹೊಂಟಿದ್ದ. ಇವ್ ಹೆಂಗ ಹೊಂಟೆ ನೋಡ್ರಿ ಮದ್ವಿ ಹಂದ್ರದ ಪತ್ರುಳಿ 2000 ಗೊತ್ತೈತ್ ನಾವ್ ಅಂದಿವ. ಬಂದಿರ್ಲ ಇವ್ ಏನ್ ಅಂದನ್ರಿ ನನಗ? ನಿನಗೇನತ್ತ ನೀವು? ನೋಡು ನೀವು ಕಣದಾಳದವ್ರು ಮಾತಾಡ್ರಿ, ಹಾ, ಮಾತಾಡಿದ್ರು ಹೊಳ್ಳಿ ನನ್ನ ಕೈಯಾಗ ಸಿಗಬಾರ್ದ ಅನ್ನಂಗ ಮಾತಾಡ್ರಿ. ಹಂಗ ಮಾತಾಡ್ಬೇಕ. ಕರೆ ನೀ ಮಾತಾಡಿದ್ಲೆ ಹಾ, ಪಕ್ಕ ನನ್ನ ಕೈಯಾಗ ಸಿಕ್ಕದಿ ಬಂದೀಗ. ಹಾ, ಬಿಡ್ಬೇಡಿ ಇವನ. ಅವಂಗ ಚಟ ಐತ್ರಿ ಕೈಯಾಗ ಹಾಗ ಕೊಟ್ಟು ಕಟ್ಸ್ಕೊಳ್ದ. ಹಾ, ಹಾ,
ಅಲ್ಲೋ ಲಕ್ಷ್ಮಿ ಭೀಮಕ್ಕ ಏನತ್ತಾನು ಏನ್ ಹೇಳ್ದಿ ಏನ ಆಕಿ ಹೆಂಗಾಗಿ ಹೇಳ್ರಿ ಸೊಲ್ಯೂಷನ್ ಬಾಟ್ಲಿ ಇದ್ದಂಗ ಹೇಳತ್ರಿ ಹಾ, ಹಾ, ಹಾ. ಹಿಚಿಕ್ ಹೋಗದ ಸೊಲ್ಯೂಷನ್ ಬಾಟ್ಲಿ ಅತ್ತ ಹಾ, ಹಾ, ಹಾ. ದೈವದವ್ರು ನೀವ ವಿಚಾರ ಮಾಡ್ರಿ ಯಾರ ಬಾಟ್ಲಿ ಹಿಚಿಕ್ ಹೋಗದಿರ್ತಾರ್ರಿ ಯಾರ್ದು ಸೊಲ್ಯೂಷನ್ ಬಾಟ್ಲಿ ಏನ್ರಿ ನಾವೇ ನೀವು ಸೊಲ್ಯೂಷನ್ ಬಾಟ್ಲಿ ಹಾ, ಹಾ. ಇವಂದ ಸೊಲ್ಯೂಷನ್ ಬಾಟ್ಲಿ ಆದದ ಮಗ ಇವ ಅಲ್ಲ ಸೊಲ್ಯೂಷನ್ ಖುಲ್ಲ ಆಗೋದು ಇವಂದ ಇಲ್ಲ ಸೊಲ್ಯೂಷನ್ ಬಿಲಿಷನ್ ನಮ್ಮದ ಖುಲ್ಲ ಆಗುದು ನಮ್ಮದಲ್ಲ ಖುಲ್ಲ ಆಗುದು ನಿಂದ ನಿಂದಲ್ಲ ನಿನ್ನ 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 ಎಲ್ಲಿದೋ ನಿನ್ನ ಅಲ್ಲಿದ ತಂಗಳ ತುಕಡಿ ಹ್ಞೂ ಮತ್ತ ನಮಗಲ್ಲತ್ತೇನ ಏನತ್ತ ಈಕಿ ಮಸಿ ಉಣ್ಣಾಳ್ದಕ್ರಿ ಒಂದ್ ಹಿಚಕ್ ಹೋಗದ ಸೊಲ್ಯೂಷನ್ ಬಾಟ್ಲಿ ಅತ್ತ ನಿನಗೊಂದು ಮಾತು ಹೇಳ್ತಾನೆ ಕೇಳು ನಾ ಮನಸ್ಸು ಮಾಡಿದ್ರ ನೀನ ತುಂಬಿದ ಸೊಲ್ಯೂಷನ್ ಇಡಬಹುದು ನಾ ಮನಸ್ಸು ಮಾಡಿದ್ರ ಸೀಟಿ ಹೋಗದು ಅದೇನತ್ತಾರಲ್ಲ ಈಗ ಹಾದಿ ದಂಡಿಗೆ ಒಂದ್ ದಗದ ಮಾಡ್ತಾರಿಪ್ಪ ಈಗ ಏನ್ ಮಾಡ್ತಾರ ಗೊತ್ತೇನ ಕಬ್ಬಿನ ಹಾಲ ತೆಗದ ಮೇಲತ್ತ ಗಾನಿನೊಳಗೆ ಹಾಕಿದ ಬಳಕ ಕಬ್ಬು ಅಗದಿ ಹೋಗ ಅಗದಿ ಗಾನ್ಯಾಗ ಅಗದಿ ಇದ್ದಾಗ ಚಂದ ಇರ್ತೈತಿ ಕಬ್ಬ ಹೊಳ್ಳಿ ಬರ್ಬೇಕಾದ್ರೆ ಹೆಂಗ ಬರ್ತೈತಿ ಒಣಗಿಳ ಹಾಲೆಲ್ಲ ಹಿಂಡಿ ಹಿಪ್ಪಾಗಿ ಬರ್ತೈತಿ ನೋಡ ನಿನ್ನ ಕಬ್ಬ ಇಡೋ ತಾಕತ್ತು ನನ್ನಲ್ಲಿ ಐತಿ ನಿನ್ನ ಹಿಪ್ಪಿ ಮಾಡೋ ತಾಕತ್ತು ನನ್ನಲ್ಲಿ ಐತಿ ಸೋಮ ಹೊಡಿಯ ಬಂಗಾರ ಗಿಂಡಿ ಸುಮ್ಮ ನಡಿ ಬಾಳ್ ಮಾತಾಡ್ಲಕ್ ಹೋಗ್ಬೇಡ ಅವ್ರಿಗೆ ಲಯನ ಹಂಗ ಬರ್ತೈತ್ರಿ ಅದ್ರೊಳಗ ಇರ್ಲಿ ಬೇಕ ಎಲ್ಲ ಇರ್ಲಿ ಅದಕ್ಕ ಏನ್ ಹೇಳಕತ್ತೇನಪ್ಪ ಮತ್ತಂದ್ರ ಈಗ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡವ ಮತ್ತ ಹೇಳ್ಕೊತ ಬಂದಾನ್ರಿ ಮಲ್ಲಮ್ಮನ ಮೇಟಿಗೆ ಹೆಚ್ಚಾನತ್ತ ಮಲ್ಲಯ್ಯನ ಧ್ಯಾನ ಮಾಡ್ತಿಳತ್ತಾಕೆ ನಿಮ್ಮ ಅವುಗಳ ಧ್ಯಾನ ಯಾಕೆ ಮಾಡ್ಲಿಲ್ಲ ಆಕೆ ಮಲ್ಲಯ್ಯನ ಜ್ಞಾನ ಮಾಡ್ತಿದಳು ಮಲ್ಲಯ್ಯ ಬಹಳ ದೊಡ್ಡವ ಮಲ್ಲಯ್ಯ ದೊಡ್ಡವ ಅಂತ ಹೇಳ್ತಾನ ಮಲ್ಲಯ್ಯರಿ ಹೆಂಗ ದೊಡ್ಡವ ಹೆಂಗಂದ್ರ ಮಲ್ಲಯ್ಯಗೆ ಒಂದ್ ಮಾತು ಹೇಳ್ಯಾರ ಏನತ್ತ ಎಡ್ಡ ಹೆಂಡರ ಕಾಟಕ ಎದ್ದ ಹೋದೇನೋ ಮಲ್ಲಯ್ಯ ಗುಡ್ಡ ಗುಡ್ಡ ತಿರುಗಾಡತ್ತಿದಿ ಹೋ ಕಣದಳ ಕಲ್ಲಯ್ಯ ನಿಂದ ನಿನಗ ಪತ್ತ ಇಲ್ಲ ಹೆಂಗ ಮಂದಿ ನೀನ ಮೆಟ್ಟಿಗೆ ಹಸ್ತಿ ನೀನು ನಿನಗ ಒಂದ್ ಲಗ್ನ ಆದ್ರ ನಿಮ್ಮ ಮಲ್ಲಯ್ಯ ಇಬ್ರು ಹೆಂಡ್ರದಾರ ಮತ್ತ ಆ ಮಲ್ಲಯ್ಯದ ಸುದ್ದಿ ಒಂದ್ ತಗದು ಬೇರೆಪ್ಪ ಮಲ್ಲಯ್ಯರಿ ಹೆಂಗ ದೊಡ್ಡವ ಅನ್ಬೇಕು ದೇಶನ ಭಕ್ತರೆಲ್ಲ ಶ್ರೀಶೈಲಕ್ಕೆ ಹೋಗ್ತಾರೆ ಮಲ್ಲಯ್ಯನ ದರ್ಶನಕ್ಕ ಹೇಳಿ ಶ್ರೀಶೈಲಕ್ಕೆ ಹೋಗಬೇಕಾದ್ರೆ ಹೋದವರೆಲ್ಲ ಡೈರೆಕ್ಟ್ ಮಲ್ಲಯ್ಯಗೆ ಭೇಟಿ ಕೊಡಂಗಿಲ್ಲ ಮತ್ತೆ ಯಾರಿಗೆ ಕೊಡ್ತಾರ ಪ್ರಥಮದೊಳಗ ಹೋದವ್ರೆಲ್ಲ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ತೊಳ್ಕೋಬೇಕಾದ್ರೆ ಮೊದಲು ನನ್ನ ಪಾತಾಳ ಗಂಗಿಗೆ ಬರ್ಬೇಕ ಮೊದಲು ನನ್ನ ತ್ಯಾಕ ಟಿಕೆಟ್ ಬುಕ್ ಆಗ್ಬೇಕು ಸೋಲಿಸರ್ ಬಾಟ್ಲಿ ಸರಿ ಎಲ್ಲಿದಿ ಅಲ್ಲೇ ಬರ್ತಾನ ಮಗನ ಸೋಲಿಸನ್ ಬಾಟ್ಲಿ ಅದು ಮಾತಾಡ್ಲಕ್ ಹೋಗ್ಬೇಡ ನನಗ ಅನ್ನಕ್ಕೆಲ್ಲ ಅಂದ್ ಯಾವ ಮಗನ ಅನ್ಸ್ಕೊಳಕ್ಕೆಲ್ಲ ಯಾಕಂದ್ರ ಏನ್ ಹೇಳ್ತಾರೋ ಪ್ರಥಮದೊಳಗ ಪಾತಾಳ ಗಂಗೆಗೆ ಬಂದು ಭೇಟಿ ಕೊಡ್ಬೇಕ ಅಲ್ಲಿ ಪಾಪ ಹೋಗ್ಬೇಕು ಅಲ್ಲಿ ನಿನ್ನ ಪಾಪ ಕಳಿಬೇಕ ಆಯ್ತ ಮುಂದ ಮಲ್ಲಯ್ಯಂಟ್ರಿ ಅನಕತಕ್ಕ ಮಲ್ಲಯ್ಯ ಮುಂದಕ್ಕೆ ಕರ್ಕೊಳಂಗಿಲ್ಲ ನೀನ ಮೊದಲು ನನ್ನ ದರ್ಶನ ಆಗ್ಬೇಕ ಅಂದ್ರ ನಾ ದೊಡ್ಡಕ್ಕೆ ಹಿಂದಾಗಡೆ ನೀ ಮೊದಲ ನಾವ ಹಿಂದಾಗಡೆ ನೀ ಇದು ಅಲ್ಲದಪ್ಪ ನಾನು ಮೆಟ್ಟಿಗೆ ಹಚ್ಚನತ್ರ ಹೆಂಗ ನನ್ನ ಮನೆಯಾಗಿದ್ನತ್ತ ನಾನು ತಂದಿವ್ ಮಗ ಮೆಟ್ಟಿಗೆ ಹಚ್ಚನತ್ತ ಫೋನದು ಹಚ್ಚೇನಿ ನಿನಗ ನನ್ನ ಮನೆಗೆ ಬಾ ಅಂತ ಹೇಳಿ ಏನ ಟಪಾಲದು ಕಳಿಸ್ಯಾನಿವ ಏನ ಗಂಡ ಬೇಕತ್ತ ಕೈಕಾಲು ವರ್ಷಾಡಿ ಅತ್ತ ನೀವ ನಿನಗ ಕೊಳೆಂಬಿದ್ದ ಅದು ಗುಲ್ಗುಚ್ಚಾಗಣ ಬಂದಾನ ಅಲ್ಲಿ ಹಂಗಿಲ್ಲದ ಹೌದ ಉಪ್ಪು ಉಂಡ ಶರೀರ ಗಪ್ಪು ಕುಂಡ್ರು ಕೊಡಂಗಿಲ್ಲದ ಹೆಂಗ ನೀ ನನ್ನ ತನ್ನ ಮೇಟಿಗೆ ಹಚ್ಚಬೇಕತ್ತ ಬಂದಿಲ್ಲ ನೀ ಮೇಟಿಗೆ ಹತ್ತಬೇಕತ್ತ ನನ್ನ ಕಡೆ ಬಂದಿ ನನ್ನ ಮೇಟಿಗೆ ಹಚ್ಚಲಕತ್ತ ನೀ ಎಲ್ಲಿ ಬಂದಿ ನಿನ್ನ ಒಳಗದ ಅಂತದ್ ಏನ್ ಇತ್ತು ನೋಡ ಅದು ಒಂದ್ ಮಾತು ಹೇಳಿದಲ್ಲ ಸೋಲಿಸನ್ ಬಾಟ್ಲಿ ಅಂತ ಹೇಳಿ ಒಳಗಿನ ಸೋಲಿಸನ್ ಗಪ್ಪು ಕುಂಡ್ರು ಕೊಟ್ಟಿಲ್ಲ ನಿನಗ ಒಳಗ ಸಂಧಾನ ಸಂದಿಲ್ಲ ತುಂಬಿ ತುಳ್ಕಾಂಟ್ಲೇನ ಅವಾಗ ಈ ಗಡಿಗೆ ನೆನಪಾಗೈತಿ ಮಸೀಬನಾಳ ಗಡಿಗೆ ಬಂದಾನ ಎಲ್ಲಿ ಐತಿ ನನ್ನ ಮದ ಗಡಿಗೆ ಅಂತೇಳಿ ಹುಡುಕ್ಯಾಡ್ಕೊತ ಅವಾಗ ಬಂದಿ 4 ಮಂದಿ ಅದು ಹೆಂಗ 4 ಮಂದಿ ಹಿರಿಯರ್ನ ಕರ್ಕೊಂಡ್ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡ್ ನನ್ನ ಮನೆಗೆ ಬಂದಾಗ ಏನೋ ನಾ ಎಸ್ ಅಂದಾಗ ಇವಂದು ಎಸ್ ಇಲ್ಲಿ ಪೀಚೆ ಸರ್ಕೋ ಗಾಡಿ ಲೇಕತ್ಯಾರ ಗರ್ಕೋ ಕೇಳಲೆ ಕಣದಾಳ ಬಾಡ್ಕೋ ಹೋಗೈತಿ ಅದ ಹಿಂದ ಅದಕ್ಕ ಹೆಂಗೈತಿ ಗೊತ್ತೇನ ನಿರಾಕಾರ ಅಂತ ಹೇಳ್ಕೋತ ಬಂದಿ ಯಾವ ನಿರಾಕಾರ ಯಾವುದು ಇದು ಹೆಂಗಾಗಲಕತ್ತದ ಗೊತ್ತೇನ್ರಿಪ್ಪ ಇವ್ ಮಾಡೋದಗದ ಒಂದ ಸಣ್ಣ ದೃಷ್ಟಾಂತ ಸಣ್ಣದೊಂದು ಉದಾಹರಣೆ ಕೊಡುನು ಯಾಕಂದ್ರ ಯಾಕೋ ಮಂದಿನೂ ಗಪ್ಪ ಆಗಲ ಜರಾನ ನಗಸ್ಬೇಕಾಗ್ಯದರಿ ಎಲ್ಲಾರನು
ನಗಸ್ಬೇಕಾದ ಸುಮ್ಮನ್ ದೃಷ್ಟಾಂತ ಒಗಿಲಾಕ ಬೇಕ. ಅದಕ್ಕ ನೀರ್ ಕುಡಿತೀರಿ ಅದಕ್ಕ ಇರ್ಲಿ. ಏನಾಗಿತ್ತಪ್ಪ ಅಂತಂದ್ರ ನಮ್ಮ ಕಣದಾಳ ಲಕ್ಷ್ಮಣನಂತ ಏನ್ ಮಾಡಿದಪ್ಪ ಅಂದ್ರ ಮನ್ಯಾಗ ಒಂದ್ 10 ದನ ಸಾಕಿದ್ರಿಪ್ಪ. ಹಾಡ್ಕಿದಾಗ ಹಾಡ್ಕಿ ಇಲ್ಲದಾಗ ದನಗಳರ್ಲೆ 10 ದನ ಸಾಕಿದ್ದ. ಅಲ್ಲಿ ಒಂದ್ ದಗದಾಗಿತ್ರಿ. ಒಂದ್ ದಿವ್ಸ ದನಗಳು ಬಿಡ್ಲಾಕ ತಡ ಆಗಿತ್ತು. ಒಂದ್ ದಿವ್ಸ ದನ ಬಿಡ್ಲಾಕ ತಡ ಆಗಿತ್ತು. ನನ್ನಂತಕಿ ಹೆಣ್ತಿ ಬಾಳ ಬೆರಿತಿದ್ದಳು ಮನ್ಯಾಗ. ಅಕ್ಕಿ ಅಂದಳು, ಎದವಳವನ ನೆರಿ ಹೊರೆ ಅವ್ರ ದನಗಳು ಬಿಟ್ಟಾರು, ಇನ್ನತನ ಮನ್ಕೊಂಡ್ರೆ ಮನ್ಯಾಗ ಹೇಳ್ರಿ, ಬಿಸಿಲು ಬಿದ್ದೈತಿ, ಹೊತ್ತ ನೆತ್ತಿ ಮ್ಯಾಗ ಬಂದೈತಿ, ಮುಂದ ಮುಂದೆ ಏನೋ ಐತಿ ನೋಡ್ಬ ಹೊತ್ತ ನೆತ್ತಿ ಮ್ಯಾಲ ಬಂದೈತಿ, ಬಿಸಿಲು ಬಿದ್ದೈತಿ, ಬಿಸಿಲು ಬಿದ್ದಕ್ಕೆ ಮುಕ್ಕಳ್ಯಾನ ಹೇಳು ಒಣಗೈತಿ, ಹಂಗ ಬಿದ್ದಾನ ಅಂದಾಗ ಬರಬರ ಎದ್ದ ಕೌಂದಿ ತೆಗದ ನೋಡಿದಿವ. ಬಿಸಿಲು ಬಿದ್ದೈತಂದ ಎದ್ದವನ ಆತ್ ಗಪ್ಪ ದನಗಳು ಬಿಡ್ತಾನ ಲೌಕರ ಅಂದ. ಕುಡ್ಲಾಕ ಬೇಕ ಚಾಕ್ರಿ ಮಾಡ್ನಂದ ಅಂದ್ರ ಬಾಕ್ರಿ ಸಿಗತೈತಿ. ಅದಕ್ಕ ಏನಾತಿಪ್ಪ, ದನಗಳು ಬಿಟ್ಟುಕೊಂಡು ಕಿಸಿಂದ ಅಡವ್ಯಾಗ ನಡೆದ. ಬರಬರ ಜಳಕ ಮಾಡದವನ. ಅದು ಜಳಕ ಮಾಡ್ಬೇಕಾದ್ರೆ ಹೆಂಗ ಬರಬರ ಜಳಕ ಮಾಡದ. ಮ್ಯಾಲೊಂದು ಮುಂಡ ಹಾಕೊಂಡ, ತೆಳಗೊಂದ ದೋತ್ರ ಸುತ್ತಕೊಂಡ, ಗಂಡಗಚ್ಚಿ ಹಾಕೊಂಡ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ. ಗಂಡಗಚ್ಚಿ ಹಾಕೊಂಡ ಅಡವ್ಯಾಗ ಹೋದ. ಅಲ್ಲಿ ಒಂದ್ ಅಗದಾತಿಪ್ಪ. ಆ ದನಗಳ ಒಳಗ ಆಕಳೊಂದು ತುಂಬಿ ಇಲಕ್ಕಾಗಿತ್ರಿ. ಆ ಅಡವ್ಯಾಗ ಹೋಗೋ ಗುಡದ ಹಾಂಗ ಬಾರ ಒಂದಾಗಿತ್ತು. ಆಕಳ ಏಯ್ತು, ಹೋರಿಕರನ ಐತ್ರ ಅದ ಅಡವ್ಯಾಗ. ಇವ್ ಬಾಳ ಹೌಸಾದ್ರಿ ಕಣದಾಳ ಲಕ್ಷ್ಮಣ. ಇವ್ ಅಂದ, ಆಹಾ ಅಂದಿವ, ನನ್ನ ಮನ್ಯಾಗ ಹೋರಿಕರ ಹುಟ್ಟ್ಯದ, 50,000ಕ್ಕ ಮಾಲಕ್ಕ ಆದ್ನಿನ ಅಂದಿವ. ಅವಾಗ ಒಂದ್ ದಗದಾತಿಪ್ಪ. ಮತ್ ದನಗಳು ತಗೊಂಡ್ ಬರ್ಬೇಕಲ್ರಿ, ದೌಡ್ ಬರ್ಬೇಕು. ನೀವು ಲೌಕರ್ ನೀರ್ ಕುಡ್ರಿ ಅಕ್ಕ, ನೀವು ಡ್ಯೂಟಿ ತಗೋರಿ ಅದ್ರದ. ಅದ ನಿಮಗ ಈಗ ಹೇಳ್ತಾನೆ ಕೇಳು ಒಂದ್ ಜರ. ನಾನು ಇದನ್ರ ಮುಗಿಸ್ತನು, ಹಿಂದಾಗಡೆ ಅದನ್ನ ಹೇಳುನು. ಅದಕ್ಕೆ ಏನಾತಪ್ಪ ಅಂದ್ರ, ಯಾವ ದನಗಳು ಬಿಟ್ಕೊಂಡು ಹೋಗಿದ್ದ ಹೋರಿಕರ ಹುಟ್ಟಿತ. ಇವ್ ಬಾಳ ಹೌಸಾದ. ಇವ್ ಅಂದ, ನನ್ನ ಮನ್ಯಾಗ 50,000ಕ್ಕ ಮಾಲಕ್ಕ ಆದ್ನಿನ ಅಂದ. ಅಲ್ಲಿ ಒಂದ್ ಅಗದಾತಿವ. ಮತ್ ದನಗಳು ಬಿಟ್ಕೊಂಡು ಬರ್ಬೇಕಲ್ಲ, ಹೊಡ್ಕೊಂಡು ಮನಿಗ್ ಬರ್ಬೇಕಲ್ಲ. ಆ ದನಗಳು ಹೊಡ್ಕೊಂಡು ಬರ್ಬೇಕಾದ್ರ ಹೋರಿಕರನು ಬಿಟ್ಟು ಅದ್ರ ಸಂಗಟ ನಡಿಲಕ್ಕ ಬರ್ಲಿಲ್ಲ. ಅದಕ್ಕ ಅದ ಹುಟ್ಟಿದ್ ಹೆಂಗ್ ನಡಿತೈತಿ ಅದ ಹೋರಿಕರ. ಅದಕ್ಕೆ ನಡಿಲಾಕ ಬರ್ಲಿಲ್ಲ. ಇವ ಲಕ್ಷ್ಮಣಂದ ವಿಚಾರ ತಗದ, ಇದು ಹಿಂಗ ಎಳುದು ಬೀಳುದು ಮಾಡ್ಲಾಕೈತಿದ ಹೋರಿಕರ. ಇನ್ ಇದ್ರ ಸಂಗಾಟ ನಾ ಜೋತ್ಯಾಡ್ಕೊತ ಹೋದ್ರ ಸರ್ವತ್ತಾಗತೈತಿ. ನಟ್ಟು ನಡು ಊರಾಗ ನನ್ನ ಮನಿ ಐತಿ, ದೌಡ್ ಹೋಗ್ಬೇಕಾದ್ರೆ ಇದನ್ನ ನಡಿ ಗುರಬಾರದು, ಇದನ್ನ ಎತ್ತಿ ಬಗಲ ಹಿಡ್ಕೋಬೇಕಂದಿವ. ಒಟ್ಟ ಎತ್ಕೊಂಡು ಹೋಗ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗ ಹಿಡ್ಕೊಂಡ ಗಚ್ಚಂಗ. ಯಾವಾಗ ಗಚ್ಚ ಹಿಡ್ದ ಅದಕ್ಕೆ ತ್ರಾಸ ಆಗಲಕೈತ. ಬಗಲಾಗ ಹೋರಿಕರಕ್ಕ ಒದ್ದಾಡ್ಲಕ್ ಚಾಲೋ ಮಾಡಿತ್ರಿ. ಗಚ್ಚ ಹಿಡಿಯಣ್ಣ ತ್ರಾಸಾಗಿ ಒದ್ದಾಡ್ಲಕ್ಕಾಯ್ತು. ಒದ್ದಾಡಿ ಹೋರಿಕರ ಒದ್ದಾಡು ಬಡತಕಿ ಲಕ್ಷ್ಮಣನ ಧೋತ್ರ ಕಳೆದ ಅಡವ್ಯಾಗ ಬಿದ್ದಿತ್ರಿ. ಇದ ಗೊತ್ತ ಇದ್ದಿದ್ದಿಲ್ಲ. ಅವಾಗ ಒಂದ್ ಅಗದಾತ್ರಿ. ನಿನಗ್ ಗೊತ್ತತ್, ಇವ್ರಿಗೆ ಗೊತ್ತಿಲ್ಲ, ತಡಿ ಒಂಚರ. ಅದಕ್ಕ ಧೋತ್ರ ಕಳೆದ ಅಡವ್ಯಾಗ ಬಿತ್ತಿಪ್ಪ. ಇವ್ ಏನ್ ಮಾಡಿದ ಅದ್ ಹಂಗ ಮುಂದ ಕೂತು ಬಂದ. ಮತ್ತ ನಮ್ಮ ಕರಗಾಂವ್ ಗ್ರಾಮದ ಹಿರಿಯರ ಕಮಿಟಿ ಅವ್ರು ಕೂತಿದ್ರು ಹಿಂಗ ಹಣಮದ್ದಿ ಅವ್ರ ಕಟ್ಟಿಗೆ. ಇವನು ನೋಡ್ರಿ ಅವ್ರ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ಕಣದಾಳ ಲಕ್ಷ್ಮಣನ. ಇವ್ರು ಅಂದ್ರು, ಇದು ನಿನ್ನೆರೇ ಕಾಮಗ್ ಹಾಡಿಕೆ ಮಾಡಿ ಹೋಗಿತ್ತ ನಮ್ಮ ಊರಾಗ. ಇಂದ್ರೆ ನೋಡ್ತೀಯ, ಮ್ಯಾಲರೇ ಮುಂಡ ಐತಿ, ಬಗಲಾಗ್ರೆ ಹೋರಿ ಐತಿ, ತೆಳಗ್ರೆ ಶಿವ ಹನುಮ ಆಗೈತಿ. ಇವ್ರಂದ್ರು ಸುಮ್ಮ ಸ್ವಭಾವಕ್ಕೆ, ಲಕ್ಷ್ಮಣ ಇದು ಹಿಂಗ್ಯಾಕೋ ಏನಿದೆಯಲ್ಲ, ಇವ್ ಏನ್ ಅನ್ಬೇಕ್ರಿ, ಇದು ನನ್ನ ಹೋರಿ ರೀ, ಹೋರಿ ತೋರ್ಸ್ಲಾತ್ಯಾನು, ಇದು ನನ್ನ ಹೋರಿನ ನಾವ. ಆಯ್ತ ಮತ್ತ ಮುಂದಕ್ಕೆ ಬಂದ. ಮತ್ತ 4 ಮಂದಿ ಹಿರಿಯರು ಕೇಳ್ರು. ಅವ್ರೇನಂತಾರು, ಏ ಲಕ್ಷ್ಮಣ ಇದು ಹಿಂಗ್ಯಾಕೋ, ಇದೇನಿದೆಲ್ಲ, ಏನಿದೆ, ಇದು ನನ್ನ ಹೋರಿನ ರೀ, ಹೋರಿ ತೋರ್ಸ, ಇದು ಒಟ್ಟು ನನ್ನ ಹೋರಿ. ಇದು ಒಂದಿತ್ತು ಅವನು ತಲೆಯಾಗ, ಬಗಲಾಕ್ ಇಟ್ಕೊಂಡಿದ್ದಲ್ಲ ಹೋರಿ, ಅದ್ರ ಒಂದ್ ತಲೆಯಾಗಿತ್ತು ಅವಂಗ. ಆತ ಮುಂದ ಕೂತು ಬಂದ. ಮತ್ತಿನ ಮನ್ಯಾಗ ಒಂದು ಹೆಣ್ತಿ ಪದ್ಧತಿ ಇತ್ತು. ಏನತ್ತ, ಗಂಡ ಅಡವ್ಯಾಗಿಂದ ಬಂದಂದ್ರ ಒಂದ್ ಚೆರಿಗೆ ನೀರ್ ತುಂಬಿ ಕೊಡು ಪದ್ಧತಿ ಇತ್ತು. ಆತಿವ ಬಾಗಲ ಹೊರಗ ಬಂದ ನಿಂತಿದ್ದ. ಒಂದ್ ಚೆರಿಗೆ ನೀರು ತುಂಬಿಕೊಂಡ ಬಂದಳಕಿ ಹೊರಗ. ಬಂದಿದ್ರ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಕ್ಕೆ ಮೊದಲ ಅವಸ್ಥ. ಅಕ್ಕಿ ಅಂದಳು, ರೀ
ಇದೊಂದು ಹಿಂಗ್ಯಾಕ್ರಿ ಏನ್ರಿ ಇದ ಇವೇನ್ ಅನ್ಬೇಕ್ರಿ ಆ ಮಾತಿಗೆ ಏನಂತಾನ ಏ ಇಂದ ಹುಟ್ಟೈತಿ ನೋಡ ನಾನು ಹೋರಿ ಅಟ್ಟ ನೇಟ್ ಐತೈತಿದಿವ ಅಕ್ಕಿ ಅಂದಳು ಏ ನನ್ನ ಹಾಟು ಕುಡ್ದದ ಆ ಬಗಲಾನ ಹೋರಿಗೆ ಹೋದ ಮೊದಲು ಬೆಂಕಿ ಹಚ್ಚ ಇದನ್ನ ನೋಡ್ಕೋ ತೆಳಗಿನ ಹೋರಿ ಬಡ್ಯಾಗಿನ ಹೋರಿ ಅವಾಗ ಇವ್ ಮಗ ಏನ್ ಅನ್ಬೇಕ್ರಿ ಏನಂತಾನ ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಡಿಕಿತ ಸುತ್ತಗೋತನ ಸ್ವಂಟಕ್ಕಂದಿವ ಅದ್ರಾಗ ಸುದ್ದಾಗ ಊರೆಲ್ಲ ಡಂಗ್ರ ಹೊಡೆದ್ ಬಂದಾನ ಇದನ್ನ ಯಾವ ಮಾತಿಗೆ ಹೇಳಿನಿ ನನಗ ನೀ ಸೋಲಿಸನ ಬಾಟ್ಲಿ ಅಂದ ಮಾತು ಹೇಳಿನಿಂದ ನಿನಗ ನಾವು ಅನಸ್ಕೊಳ್ಹವ್ರಲ್ಲ ಅಂದ ಮಗನ ಬಿಟ್ಟಪ್ಪ ಇಲ್ಲ ಅದಕ್ಕ ಹಿಂಗೈತಪ್ಪು ಇದಕ್ಕ ಬಂದ್ ಏನ್ ಮಾಡ್ತಿ ಮಾಡಿ ಜವಾಬ ನೋಡು ಮಾಡ್ತಾನ ಮಾಡ್ತಾನ ಮಾಡ್ಲಕ್ಕ ಬಂದ ಹೌದು ಹುಲಿ ಏನಿ ಕೂತಿದ್ಯಾ ಅಲ್ಲಿ ಅದನ್ನ ಯಾವಾಗ ತಂದ್ರ ಕೇಳ್ತೀಯ ಕಾಕಂದ ಏನೈತಿ ಗೊತ್ತೇ ನಮ್ಮ ಕಬೂರ್ ಕಾಕಂದ ನಾವ್ ಯಾನು ಬೇರೆ ಜೋಡ್ಸಲ್ಲ ಜೋಡ್ನಾಗಳೆಲ್ಲ ಅಲ್ಲೇ ಇರ್ತಾವ ನೀ ಸುಮ್ಕೊಂಡ್ರೆ ಹೇಳಿದ್ರೆ ಕೇಳು ಅದಕ್ಕ ಕಾಕ ಏನು ಕೇಳ್ತಾನ ಗೊತ್ತೇನಪ್ಪ ತಾವ್ರ ಮನ್ಯಾಗ ಹೆಣ್ತಿ ಗಂಡ ಮನಿಗೆ ಬರ್ಬೇಕಾದ್ರ ಎಲ್ಲಾ ತರ್ತಾಳ ಕರೆ ಒಂದು ತರಂಗಿಲ್ಲ ಆಕಿ ಏನು ಬಿಟ್ಟು ಬಂದಾಳು ಓತಿ ಕೇಳ್ತಾನ ನೀ ಕೇಳಿಕ ಹೆಂಗತ್ ನನಗೆ ತಿಳಿದಟ್ಟು ನಾ ಹೇಳ್ತನಿಗಿಲ್ಲ ಅಂದ್ರೆ ನೀ ಹೇಳು ಅದ 20 ರೂಪಾಯಿ ನೀ ತಗೊಂಡು ಹೇಳ್ಬೋದು ಅದಕ್ಕೇನ ಸಂಬಂಧ ಬಂದ್ರ ನಾವು ಹೇಳ್ತೀವ ಬರ್ಲಿ ನಮ್ಮದು ಹೇಳಿದ್ ನೀವು ಒಪ್ಕೊಲಿಕ್ಕಂದ್ರ ಬಂದ್ ನೀ ಹೇಳುದ ಅದಕ್ಕ ಏನು ಕೇಳ್ತಾನಪ್ಪ ಅಂದ್ರ ತವ್ರ ಮನೆ ಅಂದ ಹೆಣ್ತಿ ಗಂಡ ಮನಿಗೆ ಬರ್ಬೇಕಾದ್ರ ಎಲ್ಲಾ ತರ್ತಾಳು ಆದ್ರ ಒಂದ್ ತರಂಗಿಲ್ಲ ಆಕಿ ಏನು ತರಂಗಿಲ್ಲ ಅಂತ ಕೇಳ್ತಾರ ಏನು ಬಿಟ್ಟು ಬಂದಾಳು ಏನು ಜೋಡ್ನಾ ಬಿಟ್ಟು ಬಂದಾಳ ಆಕಿ ಜೋಡ್ನಾ ಬಿಟ್ಟು ಬಂದ್ರ ಸಂಸಾರ ಆಗಂಗಿಲ್ಲ ಅಕ್ಕಿ ಬಿಟ್ಟು ಬರೋದ ಬ್ಯಾರೆ ಬಂದಾಳ ಹೆಂಗಂದ್ರ ಯಾವ್ದು ಒಯ್ಯಂಗಿಲ್ಲಪ್ಪ ಅಂದ್ರ ನೋಡ್ರಿ ಲಗ್ನ ಮಾಡ್ಬೇಕಾದ್ರ ಎಲ್ಲಾ ಸೀರೆ ಒಯ್ತಾರ ಅದ್ರ ರಾಂಡಿ ಸೀರೆ ಒಯ್ತಾರ ಯಾರೇ ಹೌದಾ ಹುಲಿ ಗಾಂಡ ಸಾಯಣ ಒಯ್ಬೇಕಲ್ಲ ಅದನ್ನ ನೀ ಕಚ್ಚಿ ಕಚ್ಚಿಡಿಪ್ಪ ದೇ ಅವ ಹೌದು ಅಂದ್ರೆ ಇದನ್ನ ಹೈಕೋರ್ಟ್ ಜಡ್ಜಿ ಎಸ್ ಅಂದಂಗ ಇನ್ನು ಮತ್ತೊಂದು ತರಬೇಡಿ ಮತ್ತೆ ಜೋಡ್ನ ಸುದ್ದಿ ಓದೆ ನೋಡ ದೇವಿ ಚರಿತ್ರೆ 19ನೇ ಅಧ್ಯಾಯ ಏ ಸೊಂಬನೆ